ರಾಧೆ ಕೃಷ್ಣನಿಗೆ ಕಾದಿದ್ದೆ, ನಾನು ನನ್ನ ಕೃಷ್ಣನಿಗೆ ಕಾಯಬೇಕಾಗಿದೆ. ವೆರಿ ಗುಡ್ ಮಾರ್ನಿಂಗ್ ಕೃಷ್ಣ. ನೀನು ಬಂದು ಬಹಳ ಹೊತ್ತಾಯ್ತಾ? ನಿನ್ನನ್ನು ಕಾಯಿಸಿದ್ದಕ್ಕೆ ಸಾರಿ ರೂಪ. ಹಾಗೇನಿಲ್ಲ ಕೃಷ್ಣ, ನಿಮ್ಮನ್ನ ನೋಡ್ಬೇಕು ಅಂತ ನಾನು ತುಂಬಾ ಬೇಗ ಬಂದು ಕಾಯ್ತಿದ್ದೆ ಅಷ್ಟೇ. ಹೌದಾ ರೂಪ? ಹುಡುಗರು ಹುಡುಗಿಯರನ್ನ ಕಾಯಿಸಿದ ಮೇಲೇನೆ ಪ್ರೀತಿ ಹೆಚ್ಚಾಗುತ್ತದೆ. ಅದು ಇರಲಿ ರೂಪ. ಅದಿರಲಿ ಕೃಷ್ಣ. ನೋಡಿ, ನೀವು ಈ ನಿಮ್ಮ ಪ್ರೇಯಸಿಯನ್ನು ಇಲ್ಲೇ ಈ ರೀತಿ ರೋಡ್ನಲ್ಲಿ ನಿಲ್ಲಿಸ್ತೀರಾ ಅಥವಾ ನಿಮ್ಮ ಗೆಸ್ಟ್ ಹೌಸ್ಗೆ ಕಟ್ಕೊಂಡು ಹೋಗ್ತೀರಾ? ಗೆಸ್ಟ್ ಹೌಸ್ ಯಾಕಿನ ಪ್ರಶಾಂತವಾದ ವಾತಾವರಣದಲ್ಲಿ ಇಲ್ಲೇ ಮಧುರ ಕಂಠದಿಂದ ಆಡಬಾರದು. ಹಾಗೆ ಆಗಲಿ ರಾಜ, ನಿಮ್ಮ ಇಷ್ಟನೇ ನನ್ನ ಇಷ್ಟ.
ಮೊನ್ನೆ ಹೋಗಿದ್ದ ಕೆಲಸ ಏನಾಯ್ತು? ಅದರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಆದ್ರೆ ಆ ಜಗಪತಿ ಮಾತ್ರ ನನ್ನನ್ನು ನಂಬಿ ಅವನ ಎಲ್ಲಾ ಕೆಲಸದ ವಿಚಾರವನ್ನು ನನ್ನನ್ನು ನೋಡ್ಕೊಳ್ಳೋದಕ್ಕೆ ಹೇಳಿದ್ದಾನೆ. ರೂಪ, ಅವನ ಮೇಲೆ ಒಂದು ಕಣ್ಣಿಟ್ಟಿರಬೇಕು ನೀನು. ಹಾಗೆ ನೀನು CBI ಆಫೀಸರ್ ಎಂಬುದು ಅವರಿಗೆ ಗೊತ್ತಾಗಬಾರದು. ಅಕಸ್ಮಾತ್ ಅವನಿಗೆ ಏನಾದರೂ ಗೊತ್ತಾದ್ರೆ? ರೂಪ, ಇನ್ನು ಒಂದು ಸಲ ಮಾತನಾಡಬೇಡ ನೀನು. ಅವರು ಆ ದೇಶದ್ರೋಹಿಗಳನ್ನು ಹೇಗಾದರೂ ಮಾಡಿ ನಾವು ಮಟ್ಟ ಹಾಕಿ ನಮ್ಮ ಭಾರತವನ್ನು ರಾಮರಾಜ್ಯವನ್ನಾಗಿ ಮಾಡುವುದೇ ನಮ್ಮಿಬ್ಬರ ಗುರಿ. ಅಲ್ಲ ಕೃಷ್ಣ, ನಾವಿಬ್ಬರು ಸೇರಿ ನಮ್ಮ ದೇಶವನ್ನು ರಾಮರಾಜ್ಯವನ್ನಾಗಿ ಮಾಡುವ ಮಾತು ನಿಜ ಅಂತೀರಾ? ನೋಡು ರೂಪ, ಮನಸ್ಸಿಗಿಂತ ದೊಡ್ಡದು ಯಾವುದಿಲ್ಲ. ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು ರೂಪ. ಆದರೆ ಕೃಷ್ಣ, ನಮ್ಮ ಪ್ರಯತ್ನ ಫಲಿಸುವುದಿಲ್ಲ ಅಂತ ಕಾಣುತ್ತೆ. ರೂಪ, ಈ ಕೃಷ್ಣನ ಗೊತ್ತು ನಿನಗೇನು ಗೊತ್ತು? ನೋಡಿ ಕೃಷ್ಣ, ಆ ಕೃಷ್ಣನ ಗತ್ತು ಇಡೀ ಜಗತ್ತಿಗೆ ಗೊತ್ತಿತ್ತು. ಹಾಗೆ ನಿಮ್ಮ ಈ ಗತ್ತು ಇಡೀ ಊರಿಗೆ ಗೊತ್ತು. ಹಾಗೆ ನನಗೂ ಕೂಡ ಗೊತ್ತು. ರೂಪ, ರೂಪ, ಮತ್ತೆ ನಿನಗೇನ ಇನ್ಫಾರ್ಮೇಶನ್ ಸಿಕ್ಕರೆ ತಕ್ಷಣ ನನಗೆ ತಿಳಿಸಿ. ಸರಿ, ಹಾಗೆ ಆಯ್ತು. ಏನೋ ಯೋಚನೆ ಮಾಡುವಂತೆ ಕಾಣುತ್ತಿದೆ. ಏನ್ ಮಾಡುವೆ? ನಾನು ನಿಮ್ಮ ಬಗ್ಗೆಯೇ ಯೋಚನೆ ಮಾಡ್ತಿದ್ದೆ. ಇವತ್ತಿಗೆ ಕರೆಕ್ಟ್ ಆಗಿ 15 ದಿನ ಆಯ್ತು ನೀವು ನನ್ನ ಮನೆ ಕಡೆನೇ ಬಂದಿಲ್ಲ. ಅದಕ್ಕೆ ನನ್ನ ಮನಸ್ಸು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿತ್ತು. ಏನು ಮಾಡಲಿ ರೂಪ, ನಮ್ಮ ಬಿಸಿನೆಸ್ ಕಡೆ ಸ್ವಲ್ಪ ತೊಂದರೆ ಆಗಿದೆ. ನಾವು ಏನು ಮಾಡಿದರೂ ನಾವು ಸಾಗಿಸುತ್ತಿರುವ ಮಾಲು ಪೊಲೀಸರ ವಶ ಕೈ ಸೇರುತ್ತಿದೆ. ಇದರ ಬಗ್ಗೆ ಯಾರು ಇನ್ಫಾರ್ಮೇಶನ್ ಕೊಡುತ್ತಾರೆಯೋ ನನಗೆ ಗೊತ್ತಾಗುತ್ತಿಲ್ಲ. ಅಲ್ಲ, ಇವನಿಗೆ ಏನಾದರೂ ಇದರಲ್ಲಿ ನನ್ನ ಕೈವಾಡ ಇದೆ ಅಂತ ಗೊತ್ತಾದ್ರೆ ನನ್ನನ್ನು ಜೀವ ಸಮೇತ ಸಾಯಿಸ್ಬಿಡ್ತೇನೆ. ಅಲ್ಲ ಜಗಪತಿ, ಇಷ್ಟು ದಿನ ಇಲ್ಲದಿದ್ದ ಈ ಕಳ್ಳ ಮಾಲಿನ ವ್ಯವಹಾರ ಈಗ ಎಲ್ಲರಿಗೂ ಹೇಗೆ ಗೊತ್ತಾಗ್ತಿದೆ? ನನಗನಿಸುತ್ತೆ ಇದೆಲ್ಲ ನಿಮ್ಮ ಹಿಂದಿನ ಶತ್ರುಗಳ ಕೈವಾಡ ಅಂತ. ನನಗೆ ಅಂತಹ ಶತ್ರುಗಳು ಯಾರು ಇಲ್ಲ ರೂಪ. ಈ ಊರಿನಲ್ಲಿ ಒಂದು ವೇಳೆ ಇದ್ದರೆ ಆ ನನ್ನ ಕಡುವೈರಿ ಜಗಪತಿ, ಇದ್ದರೆ ಬೇರೆ ಯಾರಿಲ್ಲ ರೂಪ. ಅಲ್ಲ, ನನಗೆ ಗೊತ್ತಿಲ್ಲದೆ ಇರೋ ಜಗಪತಿ ಯಾರು? ಅವನು ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ.
ನಾನು ಮಾಡುವ ಕೆಲಸಗಳಲ್ಲಿ ನನಗೆ ಗೊತ್ತಿಲ್ಲದಂತೆ ನನ್ನ ಹಣವನ್ನೆಲ್ಲ ತೆಗೆದುಕೊಂಡು ಹೋಗಿ ಆಗರ್ಭ ಶ್ರೀಮಂತನಾಗಬೇಕೆಂತಿದ್ದ. ಈ ವಿಷಯ ನನಗೆ ತಿಳಿಯುತ್ತಿದ್ದಂತೆ ನನ್ನ ಜಗಪತಿ ಅಂದರೆ ನನ್ನ ಕ್ಲಾಸ್ಮೇಟ್ ಜಗಪತಿ ಇರಬೇಕು ಅಂತ ಕಾಣುತ್ತೆ. ಅಂದಾಗೆ ಜಗನ್ನಾಥ್ ಅವರ ತಂದೆಯ ಹೆಸರು ನಾಗೇಂದ್ರಪ್ಪ, ಹಾಗೆ ತಾಯಿ ಹೆಸರು ಕವಿತಮ್ಮ ಅಲ್ವಾ? ಹೌದು ರೂಪಾ, ನೀ ಹೇಳುವುದು ನಿಜ. ಹೇ ರೂಪಾ, ವ್ಯಕ್ತಿಯ ಹೆಸರನ್ನು ಹೇಳಿದರೆ ಸಾಕು, ಅವನ ಜಾತಕವನ್ನೇ ಹೇಳುವ ಬುದ್ಧಿ ಸಾಮರ್ಥ್ಯಕ್ಕೆ ಮೆಚ್ಚಬೇಕಾಗಿದೆ. ಇಂತಹ ಪ್ರಿಯತಮೆಯನ್ನು ಪಡೆದ ನಾನೇ ಧನ್ಯ. ನೋಡಿ ಜಗನ್ನಾಥ್, ನನ್ನ ಮನಸ್ಸು ಹೇಳ್ತಿದೆ, ಈ ನಿಮ್ಮ ಎಲ್ಲಾ ಕೆಲಸಗಳಿಗೂ ಅರ್ಥವಾಗುತ್ತಿರುವುದು ಆ ಜಗಪತಿನೇ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನೋಡು ರೂಪಾ, ಅವನನ್ನು ಹೇಗಾದರೂ ಮಾಡಿ ಈ ಭೂಮಿಯ ಮೇಲೆ ಇಲ್ಲದಂತೆ ಮಾಡಬೇಕು. ಅವನೊಬ್ಬನು ಸತ್ತು ಹೋದರೆ ಸಾಕು, ಈ ಸಾಮ್ರಾಜ್ಯಕ್ಕೆ ನಾನೇ ರಾಜ, ನೀನೇ ರಾಣಿ. ರೂಪ, ಹಾಗೆ ನನ್ನನ್ನು ಜೈಲಿಗೆ ಹಾಕಿದ ಶೀತಳ ಬಾಳು ಬಾಡಿ ಹೋದ ಹೂವಿನ ತರ ಹಾಗೆ ಮಾಡಿದರೆ ಮಾತ್ರ ಈ ಜಗುದಾದನ ಮಾಡ್ತೇನೆ. ನೋಡಿ ಜಗು, ನೀವು ಇದರ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಹಾಗಾಗಿ ನಿಮಗೆ ನನ್ನಿಂದ ಏನು ಸಹಾಯ ಬೇಕಾದರೂ ಪಡೆದುಕೊಳ್ಳಬಹುದು. ನನಗೆ ಗೊತ್ತು ರೂಪಾ, ಈ ಜಗನ್ನಾಥನ ಮಾತಿಗೆ ಎರಡು ಬಗೆಯಲಾರೆ ಎಂದು ನಂಬಿಕೆ ನನಗಿದೆ. ಜಗನ್ನಾಥ್, ಈ ಜಗತ್ತಿಗೆ ಬೆಳಕು ನೀಡುವವರು ಆ ಸೂರ್ಯ ಚಂದ್ರ ಆದ್ರೆ ನನ್ನ ಜೀವನಕ್ಕೆ ಬೆಳಕು ನೀಡುವವರು ನೀವಲ್ವೇ? ಅದ ನನ್ನ ಪ್ರೇಮದ ಕಾಣಿಕೆಯಾಗಿ ನಿಮಗೆ ಈ ಉಂಗುರವನ್ನು ಕೊಡ್ತಾ ಇದ್ದೀನಿ. ಈ ಕಿರುಕಾಣಿಕೆಗಿಂತ ನಿನ್ನ ಕೆಂಪೇರಿದ ತುಟಿಗಳಿಗೆ ಒಂದು ಈ ಮುತ್ತು ಕೊಡಬೇಕೆಂಬ ಆಸೆಯಾಗಿದೆ ರೂಪ. ಹಾಗೆ ಆಗಲಿ ರಾಜ, ನಿಮ್ಮ ಈ ಸಿರಿಮುತ್ತಿನಲ್ಲಿ ನಾನು ಜೇನನ್ನು ಸೇರಿಸಿ.
ಜಗನ್ನಾಥ್, ನಾವು ಈ ಸಂತೋಷದಲ್ಲಿ ನಮ್ಮ ಭೇಟಿಯನ್ನೇ ಮರೆತು ಬಿಟ್ವಲ್ಲ. ನೋಡು ರೂಪಾ, ಆ ಜಗಪತಿ ಈ ಜಾಗಕ್ಕೆ ಬಂದೇ ಬರುತ್ತಾನೆ. ಅವನು ಬಂದ ಮೇಲೆ ಅವನನ್ನು ನಿನ್ನ ಬಲೆಯಲ್ಲಿ ಹಾಕಿಕೊಂಡು ಅವನು ನಡೆಸುವ ಎಲ್ಲ ಕುತಂತ್ರದ ಬುದ್ಧಿಯನ್ನು ತಿಳಿದ ತಕ್ಷಣ ನನಗೆ ತಿಳಿಸಬೇಕು. ಸರಿ ಜಗನ್ನಾಥ್, ನೀವು ಹೇಳಿದಂತೆ ಹಾಗೆ. ನಾನು ಬಯಸಿದ ನಾಯಿ ಇತ್ತ ಕಡೆನೆ ಬರುವಂತೆ ಕಾಣ್ತಿದೆ. ಬರಲಿ ಬರಲಿ, ಆ ನಾಯಿಯನ್ನು ಹೇಗೆ ಬೇಟೆ ಆಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ಜೋಡಿ ಇಲ್ಲದೆ ಒಂಟಿಯಾಗಿ ಈ ಕಾಡಿನಲ್ಲಿ ನಿಂತಿರುವಂದ್ರೆ ಈ ಜಗದೇಕ ವೀರ ಜಗಪತಿಗಿಂತ ಧೈರ್ಯವಂತವಾಗಿರಬಹುದು. ಇವುಗಳನ್ನು ಹೇಗಾದರೂ ಮಾಡಿ ನನ್ನ ವಶ ಮಾಡಿಕೊಳ್ಳುವುದೇ ಈ ರಣಹದ್ದುವಿನ ಕುತಂತ್ರ. ಯಾರು ಈ ಪ್ರಶಾಂತವಾದ ಸ್ಥಳದಲ್ಲಿ ನಿಂತಿರುವ ಚೆಲುವೆ? ಓ, ಆ ಜಗನ್ನಾಥ್ ಹೇಳಿದ ಜಗಪತಿ ಇವನೇ ಇರ್ಬೇಕು ಅಂತ ಕಾಣುತ್ತೆ. ಹೇಗಾದರೂ ಮಾಡಿ ಇವನನ್ನು ನನ್ನ ಪ್ರೇಮದ ಬಲೆಯಲ್ಲಿ ಬೀಳಿಸಿಕೊಂಡು ಇವನಾಡುವ ಕುತಂತ್ರದ ಆಟವನ್ನು ತಿಳಿದುಕೊಳ್ಳಬೇಕು. ನಾನು ಯಾರಂತ ಹೇಳು ನಿನಗೆ? ಮೊದಲು ನೀನ್ ಯಾರಂತ ಹೇಳು, ಆಮೇಲೆ ನನ್ನನ್ನು ಪ್ರಶ್ನಿಸ್ತೇನೆ. ಯಾರಿಗೆ ತಾನೇ ಗೊತ್ತಿಲ್ಲ ನನ್ನ ಬಗ್ಗೆ? ಈ ಊರಿನಲ್ಲಿ ಹುಟ್ಟಿದ ಮಗುವನ್ನು ಸಹ ಕೇಳಿದರೆ ಜಗದೇಕ ವೀರ ಜಗಪತಿ ಅಂತ. ಅಂಥದ್ರಲ್ಲಿ ನೀನು ಯಾರು? ಜಗಪತಿ, ನನ್ನ ಹೆಸರು ರೂಪ ಅಂತ. ನನಗೆ ತಂದೆ ತಾಯಿ ಯಾರು ಇಲ್ಲದ ಅನಾಥಳು. ಇಷ್ಟು ದಿನ ಹಾಸ್ಟೆಲಿನಲ್ಲಿ ಇದ್ದು ವಿದ್ಯಾಭ್ಯಾಸ ಮಾಡ್ತಿದ್ದೆ. ಆದರೆ ಈಗ ಒಂದು ಕೆಲಸ ನೋಡಬೇಕು ಅಂತ ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ ಆಫೀಸ್ನಲ್ಲಿ ಯಾವುದಾದರೂ ಒಂದು ಕೆಲಸ ಕೊಟ್ಟರೆ ನಿಮಗೆ ತುಂಬಾ ಪುಣ್ಯ ಬರುತ್ತೆ. ನೋಡು ರೂಪ, ಈ ಪ್ರಪಂಚದಲ್ಲಿ ಅದೆಷ್ಟೋ ಜನ ಅನಾಥರಿದ್ದಾರೆ. ಆದರೆ ಅನಾಥರೆಂಬ ಹೆಸರು ಈ ಯಾವತ್ತೂ ಈ ಜಗಪತಿಯ ಮುಂದೆ ಇರಬಾರದು. ರೂಪ, ನಿನಗೇನು ಬೇಕೋ ಕೇಳು, ನಾನು ನಿನಗೆ ಕೊಡುತ್ತೇನೆ. ನೋಡಿ ಜಗಪತಿ, ನನಗೆ ಈ ಹಣ, ಆಸ್ತಿ, ಐಶ್ವರ್ಯ ಯಾವುದು ಬೇಡ. ಯಾವುದಾದರೂ ಒಂದು ಕೆಲಸ ಕೊಟ್ಟರೆ ನಾನು ನಿಷ್ಠಾವಂತಳಾಗಿ ನಿಯತ್ತಿನಿಂದ ಆ ಕೆಲಸವನ್ನು ಮಾಡ್ತೇನೆ. ನೋಡು ರೂಪ, ನಿಮ್ಮ ಒಳ್ಳೆತನ ನನಗಿಡಿಸಿದೆ. ನೀವು ಬೇಜಾರಾಗಲ್ಲ ಅಂದ್ರೆ ನಿಮ್ಮ ನೋಡು ರೂಪ, ನಾನು ನಿನ್ನನ್ನು ಇಷ್ಟಪಡುತ್ತಿದ್ದೇನೆ. ನೀವು ಒಪ್ಪಿದರೆ ಮಾತ್ರ. ಇಲ್ಲವಾದರೆ ಬೇಡ ರೂಪ. ಏಕೆಂದರೆ ನಮ್ಮ ಮನೆಯಲ್ಲಿ ನಾನೊಬ್ಬನೇ ಇರುವುದು. ಅದಕ್ಕೆ ಈ ಜಗಪತಿಗೆ ಆಸರಾಗುತ್ತೀರಂತ ಕೇಳಿದೆ. ನೋಡಿ ಜಗಪತಿ, ಈ ಅನಾಥಳಿಗೆ ನೀವು ಬಾಳು ಕೊಡ್ತೀನಿ, ಪ್ರೀತಿಸ್ತೀನಿ ಅಂತ ಹೇಳಿದರೆ ನಾನು ಬೇಡ ಅನ್ನುವಷ್ಟು ದಡ್ಡಳಲ್ಲ. ಆದ್ರೆ ನೀವು ನಡು ನೀರಿನಲ್ಲಿ ನನ್ನ ಕೈ ಬಿಡೋದಿಲ್ಲ ಅಂತ ನನಗೆ ಮಾತು ಕೊಟ್ಟರೆ ನಾನು ನಿಮ್ಮ ಪ್ರೀತಿಯನ್ನು ಒಪ್ಪುತ್ತೇನೆ. ಮಾತು ಯಾಕೆ? ಛೀ! ಮಾತು ಎಂಬುದು ತುಂಬ ಇದ್ದಂತೆ. ನೊಚ್ಕೊ ಹೊರಿಸು. ಈ ಜಗಪತಿಯ ಮಡಿಲಲ್ಲಿ ನಿಂತು ನನಗಿನಂತೆ ಅರ್ಥನೆ ಮಾಡೋ ಸಾಕು. ಜಗಪತಿ, ನೀವು ಹೇಳಿದ
ನೋಡಿ. ಈ ಜಗಪತಿ ಒಂದು ಸಾರಿ ಮಾತು ಕೊಟ್ಟರೆ ಮುಂದಕ್ಕಿರುತ್ತಾನೆ ಅರತ, ಹಿಂದಕ್ಕಿರುವ ಪ್ರಿಯಕರ ನಾನಲ್ಲ. ನಿಮ್ಮಿಷ್ಟವೇ ನನ್ನ ಇಷ್ಟ, ಹಾಗೆ ಆಗ್ಲಿ ರಾಜ.